ನಮಸ್ಕಾರ, ಸುದ್ದಿ ವಾರ್ತೆಗಳಿಗೆ ಸ್ವಾಗತ. ನಾನು ಆಶಾ ಬಿಆರ್. ಈಗ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಹೋರಾಟ ಮುಂದುವರಿಕೆ. ಜನಪ್ರತಿನಿಧಿಗಳ ಅಧಿಕಾರಿಗಳ ಧೋರಣೆಗೆ ಹೋರಾಟಗಾರರ ಅಸಮಾಧಾನ. ಸಂಪುಟ ಉಪಸಮಿತಿ ಬಾಧಿತ ಗ್ರಾಮಗಳಿಗೆ ಬರಲು ಆಗ್ರಹ. ಕಸ್ತೂರಿ ರಂಗನ್ ವರದಿ ವಿರೋಧಿ ನಿರ್ಣಯಕ್ಕೆ ವಿಶೇಷ ಗ್ರಾಮ ಸಭೆ. ಸುಳ್ಯದಲ್ಲಿ ನಡೆಯಿತು ಸಮಾಲೋಚನಾ ಸಭೆ. ವರದಿ ತಿರಸ್ಕಾರಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳ ಬೆಂಬಲ. ಗ್ಯಾಸ್ ಗ್ರಾಹಕರ ನೇರ ಸಂವಾದ ಕಾರ್ಯಕ್ರಮ. ಅಸಮರ್ಪಕ ಪೂರೈಕೆಗೆ ಬಳಕೆದಾರರಿಂದ ವ್ಯಾಪಕ ಆಕ್ರೋಶ. ಸಹಾಯಧನ ಪಡೆಯುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ. ಬಿಎಂಎಸ್ ಸಂಯೋಜಿತ ರಿಕ್ಷಾ ಚಾಲಕರ ಸಂಘದ ಮಹಾಸಭೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಪ್ರಾಮಾಣಿಕ ಚಾಲಕರಿಗೆ ಗೌರವಾರ್ಪಣೆ. ಈಗ ವಾರ್ತೆಗಳ ವಿವರ. ಕಸ್ತೂರಿ ರಂಗನ್ ವರದಿ ವಿರೋಧ ಕುರಿತಂತೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಧೋರಣೆಗೆ ಹೋರಾಟ ಸಮಿತಿ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಲೆನಾಡು ಜಂಟಿ ಕ್ರಿಯಾ ಸಮಿತಿ ಮತ್ತು ರೈತ ಹಿತರಕ್ಷಣಾ ವೇದಿಕೆ ಮುಖಂಡರುಗಳಾದ ಹಮೀದ್ ಇಡ್ನೂರು, ಭರತ್ ಮುಂಡೋಡಿ ಮತ್ತು ಪ್ರದೀಪ್ ಕುಮಾರ್ ಕೆಎಲ್, ಕಸ್ತೂರಿ ರಂಗನ್ ವರದಿ ತೀರಾ ಅವೈಜ್ಞಾನಿಕವಾದುದು ಎಂದು ಪುನರುಚ್ಚರಿಸಿದರು. ಈ ಕುರಿತಂತೆ ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿ ಜಿಲ್ಲಾ ಕೇಂದ್ರಕ್ಕೆ ಬಂದು ಅಹವಾಲು ಸ್ವೀಕಾರ ಮಾಡುವುದಾಗಿ ಹೇಳಿದೆ. ಇದನ್ನು ನಾವು ಒಪ್ಪುವುದಿಲ್ಲ. ಸದನದಲ್ಲಿ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಹವಾಲು ಸ್ವೀಕಾರ ಮಾಡುವುದಾಗಿ ಹೇಳಿದುದರಿಂದ ಈ ಧೋರಣೆ ಹಕ್ಕುಚ್ಯುತಿ ಕೂಡ. ಜನಪ್ರತಿನಿಧಿಗಳು ಜನರ ಬಳಿ ಬಂದು ಅಹವಾಲು ಆಲಿಸಬೇಕು. ಕನಿಷ್ಠ ತಾಲೂಕಿನಲ್ಲಿ ಒಂದು ಬಾಧಿತ ಪ್ರದೇಶಕ್ಕಾದರೂ ಭೇಟಿ ನೀಡಬೇಕು ಎಂದು ಭರತ್ ಮುಂಡೋಡಿ ಜನಪ್ರತಿನಿಧಿಗಳು ಇನ್ನೂ ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿದರು. ಕಸ್ತೂರಿ ರಂಗನ್ ವರದಿ ವಿರುದ್ಧ ಈ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತಿದ್ದರೂ ಅಧಿಕಾರಸ್ಥರು ಹೋರಾಟವನ್ನು ಕಡೆಗಣಿಸಿದ್ದಾರೆ. ಜನಪ್ರತಿನಿಧಿಗಳ ಮಾತನ್ನು ಜನರು ಎಂದೂ ನಂಬುವ ಸ್ಥಿತಿಯಲ್ಲಿಲ್ಲ. ಕಸ್ತೂರಿ ರಂಗನ್ ವರದಿ ಕುರಿತು ಯಾವುದೇ ಬಹಿರಂಗ ಚರ್ಚೆಗೂ ನಾವು ಸಿದ್ಧ. ಹೋರಾಟದ ಮುಂದಿನ ಹಂತವಾಗಿ ಬಾಧಿತ ಗ್ರಾಮಗಳಲ್ಲಿ ವಿಶೇಷ ಗ್ರಾಮ ಸಭೆಗಳನ್ನು ಕರೆದು ವಿರೋಧದ ನಿರ್ಣಯ ತೆಗೆದುಕೊಳ್ಳುತ್ತೇವೆ ಎಂದು ಹಮೀದ್ ಇಡ್ನೂರು ಹೇಳಿದರು. ಕಸ್ತೂರಿ ರಂಗನ್ ವರದಿ ಎಸ್ಟೇಟ್ ಲಾಬಿಗಳಿಂದ ಆಗಿದೆ. ಈ ವರದಿಗಿಂತ ಎಷ್ಟೋ ಪಾಲು ಮಾಧವ ಗಾಡ್ಗೀಳ್ ವರದಿಯೇ ಉತ್ತಮವಾಗಿತ್ತು. ಪರಿಸರ ಸಂರಕ್ಷಣೆಗೆ ಪೂರಕವಾಗುವ ಯಾವುದೇ ವರದಿ ಬಂದರೂ ನಾವು ವಿರೋಧಿಸುತ್ತೇವೆ ಎಂದು ಪ್ರದೀಪ್ ಕೆಎಲ್ ಹೇಳಿದರು. ಹೋರಾಟ ಸಮಿತಿಯ ಮುಖಂಡರುಗಳಾದ ಬಿಸಿ ವಸಂತ, ದಯಾನಂದ ಕಟ್ಟೆಮನೆ, ವಸಂತ್ ಕುಮಾರ್ ಕೆದಿಲ, ಪ್ರವೀಣ್ ಮುಂಡೋಡಿ, ಗ್ರಾಮ ಪಂಚಾಯತ್ ಒಕ್ಕೂಟದ ಪ್ರಮುಖ ಜಿಕೆ ಹಮೀದ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಯಾವ ರೀತಿ ಕರೀಬೇಕು ಅಂತ ಹೇಳಿದರೆ, ಮತದಾರರ ಆ ಗ್ರಾಮ ಪಂಚಾಯತ್ನ ಮತದಾರರ ಶೇಕಡ 10% ಜನಗಳ ಬೇಡಿಕೆಯ ಆಧಾರದ ಮೇಲೆ ಗ್ರಾಮ ಪಂಚಾಯತ್ನವರು ಸಾಮಾನ್ಯ ಸಭೆ ಮಾಡಿ ವಿಶೇಷ ಗ್ರಾಮ ಸಭೆಯೇ ಆಗಿರಬೇಕು. ಯಾಕಂತ ಹೇಳಿದರೆ ಇದು ದಾಖಲೆ ಇದ್ದರೆ ಮಾತ್ರ ನಮಗೆ ನಾಳೆ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೆ ಆಗ್ತದೆ. ಅದರಡಿಯಲ್ಲಿ ಒಂದು ವಿಚಾರ ಏನಿದೆ, ಬಹುಶಃ ನಿನ್ನೆ ಪೇಪರಲ್ಲಿ DC ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಸಾರ್ವಜನಿಕರು ಬಹಳಷ್ಟು ಇರುವ ಕಾರಣ ಈ ಪ್ರದೇಶದಲ್ಲಿ, ಈ ಬಾಧಿತ ಪ್ರದೇಶದಲ್ಲಿ ಜನಪ್ರತಿನಿಧಿಗಳನ್ನು ಮಾತ್ರ ಇದಕ್ಕೆ ಅವರ ಅಹವಾಲು ಬರ್ತಾರೆ ಅನ್ನೋದು ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಬಹುಶಃ ಇದನ್ನು ನಾವು ಒಪ್ಪುವುದಿಲ್ಲ. ಯಾಕೆಂತ ಹೇಳಿದರೆ, ಮಾಹಿತಿ ಇರುವವರನ್ನು ಮಾತ್ರ ಕರ್ಕೊಳ್ಬೇಕಲ್ಲದೆ ಜನಪ್ರತಿನಿಧಿಗಳಲ್ಲಿ ಇರುವಂಥದ್ದನ್ನು ಕರೆಯಿದ್ದು ಅರ್ಥ ಬಹುಶಃ ಯಾವ ಬಾಧಿತ ಗ್ರಾಮವನ್ನು ಕೂಡ ಅವರು ಹಾಕಲಿಲ್ಲ. ಬಾಧಿತ ಗ್ರಾಮದ ಜನಪ್ರತಿನಿಧಿಗಳು, ಬಾಧಿತ ಗ್ರಾಮದ ರೈತ ಮುಖಂಡರು, ಬಾಧಿತ ಗ್ರಾಮದ ಹೋರಾಟಗಾರರನ್ನು ಮಾತ್ರ ಮಾಡಿದರೆ ಮಾತ್ರ ಅಲ್ಲಿ ನಾವು ಅಹವಾಲನ್ನು ಮಾಡಬಹುದು. ಈ ವಿಚಾರದಲ್ಲಿ ಹೋರಾಟವನ್ನು ಬರೀ ಒಂದು ಕಡೆಗಣಿಸುವಂತಹ ವಿಚಾರ ಬಹುಶಃ ಏನು ಅಧಿಕಾರಸ್ಥ ಜನಗಳಲ್ಲಿ ಕೂಡ ಇದೆ. ಅಧಿಕಾರಸ್ಥರಲ್ಲಿ ಏನು ಅಧಿಕಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಲ್ಲಿ ಇದು ಬಹಳಷ್ಟು ಸಣ್ಣ ವಿಚಾರ ಅಂತ ಹೇಳುವಂಥದ್ದು ಕೂಡ ಇದೆ. ಈ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಏನು ಹೋರಾಟ ಮಾಡಿದರೂ ಕೂಡ ಏನು ಮೇಲೆ ಕೂತವರು, ಅಧಿಕಾರದಲ್ಲಿ ಕೂತವರು ಹೇಳುವಂಥದ್ದು ಕಸ್ತೂರಿ ರಂಗನ್ ವಿಚಾರದಲ್ಲಿ ನಿಮಗೇನು ಗೊತ್ತಿದೆ ಅಂತ ಹೇಳುವಂಥ ಮಾತುಗಳನ್ನು ಬಹುಶಃ ನಾವು ಬಹಿರಂಗವಾಗಿ ಚರ್ಚೆ ಮಾಡುವುದಿದ್ರೆ ಯಾವುದೇ ಜನಪ್ರತಿನಿಧಿ ಅಥವಾ ಯಾವುದೇ ಮಂತ್ರಿಗಳಿದ್ದರೂ ಕೂಡ ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅರಣ್ಯ ಮತ್ತು ಪರಿಸರ ಖಾತೆಯ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ನಮ್ಮ
ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಓದಿದೆ ನಾನು. ಆ ಪತ್ರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ರಾಜ್ಯಗಳ ಅಭಿಪ್ರಾಯಗಳು ಬಂದ ಮೇಲೆನೆ ನಾವು ಈ ವರದಿಯ ಬಗ್ಗೆ ಕೋರ್ಟಿಗೆ ಅದನ್ನ ಅಫಿಡವಿಟ್ ಹಾಕುವಂತದ್ದು ಅಂತ ಹೇಳುವಂತ ಒಂದು ನಿರ್ದೇಶನವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಮ್ಗೆ ಗೊತ್ತಿಲ್ಲ, ಅದು ರಾಜ್ಯ ಸರ್ಕಾರದಲ್ಲಿ ಆಳುವಂತವರಿಗೆ ಮಾತ್ರ ಗೊತ್ತಿರುವಂತದ್ದು. ಸೊ ಅದರಿಂದ ಕಾಲಮಿತಿ ಈಗ 2 ತಿಂಗಳು ಅಂತ ಹೇಳತಕ್ಕಂಥ ಕಾಲಮಿತಿ ಇಲ್ಲ ಅಂತ ಹೇಳುವಂತದ್ದು ಒಂದು ಪತ್ರಿಕೆಯಲ್ಲಿ ಓದಿ ನೋಡಿದ್ದೇವೆ. ಕಾಲಮಿತಿ ಇರಲಿ ಇಲ್ಲದಿರಲಿ ಇದನ್ನು ಆದಷ್ಟು ಶೀಘ್ರವಾಗಿ ಜನಾಭಿಪ್ರಾಯವನ್ನು ಪಡೆದು ಜನರಲ್ಲಿ ಬಾಧಿತ ಪ್ರದೇಶಕ್ಕೆ ಬಂದು ಇದನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಒತ್ತಾಯ. ಯಾಕಂದ್ರೆ ಈ ವರದಿ ಬಂದ್ರೆ ಪರಿಸರದ ಮಾರಕಕ್ಕೆ ಮೂಲ ಗಟ್ಟಿಗೆ ಇದಾಗುತ್ತೆ. ಹೇಗೆ ತಾಲೂಕು ಅಥವಾ ಗ್ರಾಮೀಣ ಪ್ರದೇಶದ ಸ್ಥಳೀಯ ಅಭಿಪ್ರಾಯ ಮಂಡಿಸಿ ಅಂದರೆ ಎಸ್ಟೇಟ್ಗಳ ಕೆಲವು ಲಾಬಿಗಳ ಇದರಿಂದ ಹೊರಗಿಸಿ ಮತ್ತು 300-400 ಎಸ್ಟೇಟ್ ಇದು ಜಲವಿದ್ಯುತ್ಗಾರರನ್ನು ಇದರಲ್ಲಿ ಈ ವರದಿಯಲ್ಲಿ ಸೇರ್ಪಡೆ ಮಾಡಿ ಅವರಿಗೆ NOC ಕೊಟ್ಟ ಒಂದು ದೊಡ್ಡ ಷಡ್ಯಂತ್ರ ಹೇಳಿದೆ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ಆದರೆ ಈ ವರದಿ ಕಡಖಂಡಿತವಾಗಿ ತಿರಸ್ಕೃತಬೇಕಂದ್ರೆ ಇದು ಅವೈಜ್ಞಾನಿಕ. ಎಷ್ಟೇ ಪರಿಸರ ಸಂರಕ್ಷಣೆಯಲ್ಲಿ ಕೂತ ಪ್ರತಿಯೊಬ್ಬರಿಗೂ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ಉಂಟು. ಆ ಪರಿಸರ ಸಂರಕ್ಷಣೆ ವರದಿ ನಿಜವಾಗಿ ಬೇರೆ ವರದಿ ಬಂದರೆ ನಾವು ಅದಕ್ಕೆ ಪರಿಸರ ಸಂರಕ್ಷಣೆ ವರದಿ ನಮ್ಮ ಎಲ್ಲಿ ಬೇಕು ನೈಸರ್ಗಿಕ ಏರಿಯಾದಲ್ಲಿ ಇದಾದರೆ ನಾವು ಅದಕ್ಕೆ ಯಾವುದೇ ಬೆಂಬಲ ಕೊಡ್ತೀವಿ. ಆದರೆ ಈ ನೈಸರ್ಗಿಕ ಏರಿಯಾದಲ್ಲಿ ಈ ಕಸ್ತೂರಿ ರಂಗನು ನಿಜವಾದ ಇಕೋಸೆನ್ಸಿ ಸೂಕ್ಷ್ಮ ವಲಯಕ್ಕೆ ಮಾರಕ. ಆದ ಕಾರಣ ಈ ವರದಿಯನ್ನು ಯಾವ ರೀತಿಯಲ್ಲಿ ಸಹ ಅನುಷ್ಠಾನಗೊಳಿಸೋದು. ಇದಕ್ಕಿಂತ ಅತ್ಯುತ್ತಮವಾಗಿ ಯಾರು ಹೇಳಿದ್ರೆ ಮಾಧವ್ ಗಾಡ್ಗೀಳ ವರದಿ ಅತ್ಯುತ್ತಮ. ಯಾಕೆ ಹೇಳ್ತಿದ್ರೆ ಇವರಿಗೆ ಆ ವರದಿಯನ್ನು ಪರಿಸರ ಸಂರಕ್ಷಣೆ ಹೆಸರಲ್ಲೇ ಇದು ವರದಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳ್ತೀನಿ ಕೊನೆಗೆ ವಾಪಸ್ ಮಾಧವ ಗಾಡ್ಗೀಳ ವರದಿಯನ್ನು ತರಿಸಿಕೊಂಡು ಅನುಷ್ಠಾನಗೊಳಿಸಲಿ. ಯಾಕಂದ್ರೆ ಇದರಲ್ಲಿ ಸಾಂಸ್ಕೃತಿಕ ವಲಯದಲ್ಲಿ ಈ ಪರಿಸರ ಸಂರಕ್ಷಣೆ ಇದನ್ನು ಕಾಯ್ದೆಯನ್ನು ತರಲಿಕ್ಕೆ ಹೊರಡ್ತಿದೆ. ಕಾರಣ ಇದು ಅವೈಜ್ಞಾನಿಕ. ಎಷ್ಟೇ ಯಾವುದೇ ಪೂರಕ ಅಥವಾ ಓದಿಲ್ಲ ಅಂತ ಹೇಳ್ಕೊಂಡು ಇವತ್ತು ನಿನ್ನೆ ಮೊನ್ನೆ ಓದಿ ವರದಿಯನ್ನು ತಯಾರಿಸಿಕೊಂಡು ಕಂಡವರು ಅದರ ಬಗ್ಗೆ ವದಂತಿಗಳು ಮತ್ತೊಂದು ಇನ್ನೊಂದು ಹೇಳುತ್ತಿರೋಲ್ಲ. ಯಾವ ರಂಗದಲ್ಲಿ ಯಾವ ಸ್ಟೇಜಲ್ಲಿ ಎಲ್ಲಿ ಬೇಕಾದ್ರೂ ಸಹ ಇದನ್ನು ಅವೈಜ್ಞಾನಿಕ ಅಂತ ಹೇಳಿಕೊಳ್ಳಿಕ್ಕೆ ನಾವು ಇದು ಮಾಡ್ತಿದ್ದೇವೆ. ಯಾವ ಇದರಲ್ಲಿ ಸಹ ಇದು ಪರಿಸರವಾದಿಗಳಿಗಿರಲಿ ಅಥವಾ NGOsಗಳಿಗೆ ಇದರ ಪೂರಕವಾಗಿ ಸಕಾರಾತ್ಮಕವಾಗಿ ಇದು ಮಾಡ್ತಿರೋರಿಗೆ ಸಹ ಇದು ಈ ವರದಿ ಕಸ್ತೂರಿ ರಂಗನ್ ವರದಿ ಇದು ಪರಿಸರಕ್ಕೆ ಮಾರಕವಾದ ವರದಿ. ಕಸ್ತೂರಿ ರಂಗನ್ ವರದಿ ವಿರುದ್ಧ ನಿರ್ಣಯ ತೆಗೆದುಕೊಳ್ಳಲು ವಿಶೇಷ ಗ್ರಾಮ ಸಭೆಗಳನ್ನು ಕರೆಯಲು ಬಾಧಿತ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರುಗಳ ಸಮ್ಮತಿ ಸೂಚಿಸಿದ್ದಾರೆ. ಮಲೆನಾಡು ಜಂಟಿ ಕ್ರಿಯಾ ಸಮಿತಿ ಮತ್ತು ರೈತ ಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸುಳ್ಯದಲ್ಲಿ ನಡೆದ ಸಮಾಲೋಚನಾ ಸಭೆಯ ಬಳಿಕ ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರುಗಳು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ GK ಹಮೀದ್, ಮಡಪ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ KV ಸುಬ್ರಹ್ಮಣ್ಯ, ಹರಿಹರ ಪಲ್ಲತಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕುಸುಮ, ದೇವಚಳ್ಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ ಮಾತನಾಡಿ ತಾವು ಈ ವರದಿಯನ್ನು ತಿರಸ್ಕರಿಸಲು ಸಭೆಯಲ್ಲಿ ನಿರ್ಣಯ ಮಾಡುತ್ತೇವೆ ಎಂದು ಹೇಳಿದರು. ಯಾವುದೇ ಗ್ರಾಮ ಪಂಚಾಯತ್ಗಳು ಈ ವರದಿಯನ್ನು ಬೆಂಬಲಿಸಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿಲ್ಲ. ಆದರೂ ಅವರು ಗ್ರಾಮ ಪಂಚಾಯತ್ಗಳ ಅನುಮತಿ ಪ್ರಕಾರ ವರದಿ ಜಾರಿಗೊಳಿಸುವುದಾಗಿ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ಭರತ್ ಮುಂಡೋಡಿ ಹೇಳಿದರು. ಶುದ್ಧ ಸುಳ್ಳು. ನಾವಂತೂ ಖಂಡಿತ ನಮ್ಮ ಪಂಚಾಯತಿಂದ ಮಾಹಿತಿ ಹೋಗಲಿಲ್ಲ, ಹೇಳಲಿ ಕೂಡ ಇಲ್ಲ. ಹಾಗೆ ನಾವು ಮೊನ್ನೆ ನಮ್ಮ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಗ್ರಾಮ ಸಭೆ ಕರೆಯುವುದು ಅಂತ ಕೂಡ ಹೇಳಿದ್ದೇವೆ. ನಮ್ಮ ಇವತ್ತು ಜನವರಿ 29ಕ್ಕೆ ವಿಶೇಷ ಗ್ರಾಮ ಸಭೆ ಅಂತ ಕರಿತೇವೆ. ಎಲ್ಲ ಒಂದು ಈ ವರದಿಯನ್ನು ನಾವು ಒಂದು ತಳ್ಳಿ ಹಾಕ್ತಾ ಇದ್ದೇವೆ. ಇದೊಂದು ಅವೈಜ್ಞಾನಿಕ ಅಂತ ಹೇಳ್ಬೋದು. ಜನರ ಒಂದು ಕಷ್ಟ ನಷ್ಟಗಳಿಗೆ ಸ್ಪಂದಿಸುವವನು ಯಾರೂ ಇಲ್ಲ. ಈಗ ಹೇಳ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಏನೋ ನಮಗೆ ಕಷ್ಟ ಆಗ್ತದೆ, ಅವರ ಕೂಗುಗಳನ್ನು ಅಳಿವು ಇದು ಅಜ್ಜ ಪಿಜ್ಜನ ಕಾಲದಿಂದಲೂ ಆ ಆಸ್ತಿಯಲ್ಲಿ ಅವರು ಇದು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ಒಂದು ಕಷ್ಟ ಇದು ಆ ಕೃಷಿಯನ್ನು ನಷ್ಟಗಳಿಗೆ ಯಾರು ಸ್ಪಂದಿಸುವವರು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ನಾವು. LPG ಗ್ರಾಹಕರ ನೇರ ಸಂವಾದ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಶರಣಬಸಪ್ಪ ಸಹಾಯಧನ ಪಡೆಯುವ ವಿಧಾನದ ಕುರಿತು ಮಾಹಿತಿ ನೀಡಿದರು. ಮೊದಲ ಹಂತದಲ್ಲಿ ನಗರ ಪ್ರದೇಶಗಳನ್ನು ಸೀಮೆಎಣ್ಣೆ ರಹಿತ ಪ್ರದೇಶಗಳನ್ನಾಗಿ ಮಾಡುವ ಯೋಜನೆ ಆರಂಭವಾಗಿದ್ದು,
BPL ಕಾರ್ಡುದಾರರಿಗೆ ಉಚಿತ ಸಂಪರ್ಕ ನೀಡಲಾಗುತ್ತಿದೆ. 2ನೇ ಹಂತದಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮೀಣ ಪ್ರದೇಶಗಳನ್ನು ಸೀಮೆಎಣ್ಣೆ ರಹಿತ ಪ್ರದೇಶಗಳನ್ನಾಗಿ ಮಾಡಲಾಗುವುದು ಎಂದು ಅವರು ಹೇಳಿದರು. ತಹಶೀಲ್ದಾರ್ ಶ್ರೀನಿವಾಸ್ ಶೆಟ್ಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಲ್ಲೇಶಪ್ಪ, ನಗರ ಪಂಚಾಯತ್ ಅಧ್ಯಕ್ಷ ಎನ್ನಿ ರಾಮಚಂದ್ರ, ಸದಸ್ಯರಾದ ಗೋಪಾಲ ನಡುಬೈಲು, ಗಿರೀಶ್ ಕಲ್ಲಗದ್ದೆ, ಇಂಡಿಯನ್ ಗ್ಯಾಸ್ ಸೇಲ್ಸ್ ಆಫೀಸರ್ ವಿಜಯಸೂರ್ಯ, ರೈ ಇಂಡಿಯನ್ ಗ್ಯಾಸ್ನ ಪ್ರೀತಮ್ ವೇದಿಕೆಯಲ್ಲಿದ್ದರು. ಯಾವುದೇ ಪ್ರಚಾರ ಸಭೆ ನಡೆಸದೆ ಹಾಗೂ ತಡವಾಗಿ ಸಭೆ ಆರಂಭಿಸಿದ ಕ್ರಮಕ್ಕೆ ಗ್ರಾಹಕರಾದ ಡಾಕ್ಟರ್ ರಂಗಯ್ಯ, ಗೋವಿಂದ ಭಟ್, ಪದ್ಮನಾಭ ನಾಯರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುಳ್ಯದಲ್ಲಿ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಆಗುತ್ತಿಲ್ಲ, ಕರೆ ಮಾಡಿದಾಗ ಬಿಲ್ ಆಗಿಲ್ಲ ಎನ್ನುತ್ತಾರೆ. ಯಾಕೆ ಆಗಿಲ್ಲ ಎಂದರೆ ಆಗಿದೆ, ಡೆಲಿವರಿ ಹೋಗಿದೆ ಎನ್ನುತ್ತಾರೆ. ಡೆಲಿವರಿ ಬಾಯ್ಗೆ ಕೇಳಿದರೆ ಬಿಲ್ ಇನ್ನೂ ಆಗಿಲ್ಲ ಎಂದು ಗ್ರಾಹಕರನ್ನು ಸತಾಯಿಸುತ್ತಾರೆ ಎಂದು ಗ್ರಾಹಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ನಿಗದಿ ಮಾಡಿದ ಮೊತ್ತಕ್ಕಿಂತ ₹1 ಹೆಚ್ಚುವರಿ ವಸೂಲಿ ಮಾಡುತ್ತಾರೆ ಎಂದು ಗ್ರಾಹಕರು ದೂರಿದರು. BMS ಸಂಯೋಜಿತ ರಿಕ್ಷಾ ಚಾಲಕರ ಸಂಘದ ಮಹಾಸಭೆ ಸುಳ್ಯದ ಶಿವಕೃಪಾ ಸಭಾಭವನದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಉಬಾಡ್ಕ ಅಧ್ಯಕ್ಷತೆ ವಹಿಸಿದ್ದರು. ಭಾರತೀಯ ಮಜ್ದೂರ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಅತಿಥಿಯಾಗಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ ಬೈತಡ್ಕ ವರದಿ ವಾಚಿಸಿದರು. ಖಜಾಂಜಿ ಎ ಗಿರೀಶ್ ಲೆಕ್ಕಪತ್ರ ಮಂಡಿಸಿದರು. ಸಭೆಯಲ್ಲಿ ಸದಸ್ಯರು ಸಲಹೆ ಸೂಚನೆ ನೀಡಿದರು. SSLCಯಲ್ಲಿ %60ಕ್ಕಿಂತ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಸಹಾಯಧನ ವಿತರಿಸಲಾಯಿತು. ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನೆ, ಪ್ರಾಮಾಣಿಕ ಚಾಲಕರನ್ನು ಗೌರವಿಸಲಾಯಿತು. ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಪ್ರಶಾಂತ್ ಭಟ್, ನಾಗರಾಜ್ ಮುಳ್ಯ ಸಹಕರಿಸಿದರು. ಅದರ ಉಸ್ತುವಾರಿಯನ್ನಾಗಿ ಪ್ರಶಾಂತ್ ಭಟ್ ನನ್ನನ್ನು ಆಯ್ಕೆ ಮಾಡಿದರು. ಆ ಮುಖಾಂತರ ಕಳೆದ 2 ತಿಂಗಳ ಹಿಂದೆ ಮಾಸಿಕ ಸಭೆಗೆ ಸಮಿತಿಯ ಸದಸ್ಯರಿಗೆ ಕೂಡ ಎಲ್ಲರಿಗೂ ಕೂಡ ನಾನು ತಿಳಿಸಿದ್ದೆ ಬರಬೇಕು ಅಂತ. ಆ ಮುಖಾಂತರ ಬಂದಂಥವರು ಸುರೇಶ್ ಗಾಂಧಿನಗರ, ಚಿದಾನಂದ, ಶರಣ್ಯ ನನಗೆ ಹಾಗೆ 2-3 ಜನ ಸಹಕಾರ ನೀಡಿದ್ದಾರೆ. ಬಹಳ ಉತ್ತಮವಾಗಿ ಪಂದ್ಯದ ಆರಂಭವಾಗಿ ಸ್ವಲ್ಪ ಲೇಟ್ ಆದರೂ ಕೂಡ ಬಹಳ ಉತ್ತಮವಾಗಿ ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮ ಉತ್ತಮವಾಗಿ ಪಂದ್ಯ ನಡೆಸಲು ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಖಜಾಂಜಿ ಇವರಿಗೆ ಮತ್ತು ನನಗೆ ಸಹಕಾರ ನೀಡಿದಂಥ ಸುರೇಶ್, ಚಿದಾನಂದ, ಶರಣ್ಯ ಇವರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವರು ನಮ್ಮ ಆತ್ಮೀಯರು ವಸಂತ ಅವರು ಒಂದು ಪ್ರಸ್ತಾವ ಮಾಡಿದರು. ಅದು ಸಂಘದ ಮುಖಾಂತರ ದುಡ್ಡು ತೆಗಿಬಾರದು, ಕಲೆಕ್ಷನ್ ಮಾಡಬೇಕು ಅಂತೇಳಿ. ಅದು ವಿಷಯ ಗೊತ್ತಿತ್ತು ನನಗೆ. ಆದರೂ ಮಹಾಸಭೆಯಲ್ಲಿ ಅದು ಸಂಘದೇ ದುಡ್ಡನ್ನು ಭರಿಸದೆ ನೀವು ಆಕರ್ಷಿಸಿ ಹೇಳಿದ ಕಾರಣ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೆವು. ಇನ್ನು ಮುಂದಿನ ದಿನಗಳಲ್ಲಿ ಸಂಘ ದುಡ್ಡು ಬೇಡ, ಕಲೆಕ್ಷನ್ ಮಾಡಿ ಪಂದ್ಯ ನಡೆಸಬೇಕು ಅಂತೇಳಿ ತೀರ್ಮಾನ ಮಹಾಸಭೆ ತಗೊಂಡ್ರೆ ಆ ಮುಖಾಂತರ ಕೂಡ ನಡೆಸೋದಿದ್ದೇವೆ. ನಿಜವಾಗಿ ಕಷ್ಟದಲ್ಲಿರುವ ಮಂದಿಗೆ ಮಾಡುವುದು ನಿಜವಾದ ಸೇವೆ. ಸೇವೆ ಮಾಡುವುದಕ್ಕೆ ಯಾವುದೇ ಇತಿಮಿತಿ ಇರುವುದಿಲ್ಲ. ಮಕ್ಕಳಿಗೆ ಸೇವೆ ಮಾಡುವುದಕ್ಕೆ ಸೇವಾದಳ ಪೂರಕ ಎಂದು ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಂಪಲಿಂಗಪ್ಪ ಹೇಳಿದರು. ಅವರು ಮಂಗಳವಾರ ಅರಂಬೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ನಡೆದ ತಾಲೂಕು ಮಟ್ಟದ ಮಕ್ಕಳ ಭಾವೈಕ್ಯ ಮೇಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಸುಳ್ಯ ತಾಲೂಕು ಪಂಚಾಯಿತಿ, ಆಲೆಟ್ಟಿ ಗ್ರಾಮ ಪಂಚಾಯಿತಿ, ತಾಲೂಕು ಭಾರತ ಸೇವಾದಳ ಸಮಿತಿ,
ರೋಟರಿ ಕ್ಲಬ್, ರೋಟರಿ ಗ್ರಾಮೀಣ ದಳ, ಲಯನ್ಸ್ ಕ್ಲಬ್ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಲೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೋಹಿಣಿ ಕುಡೆಕಲ್ಲು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಂಚಾಯತ್ ಉಪಾಧ್ಯಕ್ಷ ಯೂಸುಫ್ ಅಂಜಿಕಾರ್, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ದಿವಾಕರ್ ನಾಯಕ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶೀಲಾವತಿ HC ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಭಾರತ ಸೇವಾದಳದ ಜಿಲ್ಲಾ ಉಪಾಧ್ಯಕ್ಷ ಗೋಕುಲ್ ದಾಸ್, ಜಿಲ್ಲಾ ಸಂಘಟಕ ಮಂಜೇಗೌಡ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಲಕ್ಷ್ಮೀಶ್ ರೈ, ಅಯ್ಯಪ್ಪ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಪದ್ ಭಟ್ ಮಜಿಗುಂಡಿ ಉಪಸ್ಥಿತರಿದ್ದರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ಪರಿವಾರಕನ ಸ್ವಾಗತಿಸಿ ಶಿಕ್ಷಕಿ ಸೆಲಿನಾ ವಂದಿಸಿದರು. CRP ಜಲಜಾಕ್ಷಿ ಕಾರ್ಯಕ್ರಮ ನಿರೂಪಿಸಿದರು. ಈ ಒಂದು ಕಾರ್ಯಕ್ರಮ ಬಹಳ ಚಲೋ ರೀತಿಯಲ್ಲಿ ನಡೆದಿದೆ. ಆದರೆ ಒಂದು ನಿಗದಿತ ಸಮಯವನ್ನು 31 ಅಂತ ಹೇಳಿ ಆ ದಿವಸ ಏನು ತೊಂದರೆಗಳಾದ ಕಾರಣ ತರಾತುರಿಯಲ್ಲಿ ಆದರೂ ಇವತ್ತು ನಮ್ಮ ಈ ವಿದ್ಯಾರ್ಥಿ ಶಾಲೆಯಲ್ಲಿ ನಮ್ಮ ಹೇಳಿದರೆ ನಾನು ಈ ವಿದ್ಯಾರ್ಥಿ ಶಾಲೆಯಲ್ಲಿ ಕೆಲಸ ಮಾಡಿದವಾದ ಕಾರಣ ನಮ್ಮ ವಿದ್ಯಾರ್ಥಿ ಶಾಲೆ ಅಂತ ನಮ್ಮ ಬಾಯಿಗೆ ಬರ್ತದೆ. ನಮ್ಮ ಈ ಒಂದು ಶಾಲೆಯಲ್ಲಿ ನಡೆಯುವುದು ಬಹಳ ಸಂತೋಷ. ನಾನು ಈಗ ಭಾಷಣ ಮಾಡ್ತಾ ಹೋದರೆ ನನಗೆ ಮುಂದೆ ಕೂತ್ಕೊಂಡಂತಹ ಮತ್ತು ಇಲ್ಲಿ ಕೂತ್ಕೊಂಡಂತಹ ಮಕ್ಕಳನ್ನು ನೋಡುವಾಗ ಬೇಸರವಾಗ್ತದೆ. ಅವರು ಬಿಸಿಲಿನಲ್ಲಿದ್ದಾರೆ, ನಾವು ಇಲ್ಲಿ ಸ್ಟೇಜ್ನಲ್ಲಿದ್ದೇವೆ. ಆದ ಕಾರಣ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕಾರಣ ಈ ಒಂದು ಸೇವಾದಳದ ನಿಯಮಗಳನ್ನು ನಿಜವಾಗಿಯೂ ಪಾಲಿಸಿದರೆ ನಮ್ಮ ಜೀವನಕ್ಕೆ ಮುಂದೆ ಒಳ್ಳೆಯದಾಗ್ತದೆ. ಹಾಗೂ ಶಾಲೆಯಲ್ಲಿ ಸೇವಾದಳ ಇದ್ದವರು ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಮಾಡಿದರೆ ಅಥವಾ ತರಬೇತಿಯನ್ನು ಮಕ್ಕಳಿಗೆ ಕೊಟ್ಟರೆ ಮತ್ತೂ ಒಳ್ಳೆಯದು. ಹೆಚ್ಚಾಗಿ ಇಂತಹ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಅವರನ್ನು ಪ್ರಚೋದಿಸುವುದಕ್ಕಿಂತ ನಾವು ಒಂದು ಪಾಠೇತರ ಚಟುವಟಿಕೆಯೊಟ್ಟಿಗೆ ಇದನ್ನು ಮಾಡಿದರೆ ಬಹಳ ಒಳ್ಳೆಯದು. ಮತ್ತು ಈ ಸೇವಾದಳದ ಸಮವಸ್ತ್ರಗಳು ಕೂಡ ಹಾಗೆ. ಈಗ ಇದು ಸ್ಕೌಟ್ನದ್ದೆಲ್ಲ ಕ್ಯಾಪ್ ಅದು ಇದೆಲ್ಲ ಅವರ ಆಫೀಸ್ನಿಂದ ಸಿಗ್ತದೆ. ಇದನ್ನೆಲ್ಲ ಸೇವಾದಳದ ಸಂಸ್ಥೆಯಿಂದಲೇ ಒದಗಿಸಿದರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದರೆ ಈ ಟೊಪ್ಪಿಗಳು ಈಗ ಸಿಕ್ಕುವುದೇ ಇಲ್ಲ. ಯಾರು ಮಾಡದೇ ಇರೋ ಕೆಲಸ ಮಾಡೋದೇ ನಿಜವಾದ ಸೇವೆ. ಯಾರು ಯಾರನ್ನು ಪ್ರೀತಿಸೋದಿಲ್ವೋ ಅವ್ರನ್ನ ಪ್ರೀತಿಸೋದು ನಿಜವಾದ ಪ್ರೀತಿ. ಯಾರನ್ನು ಪರಿಗಣಿಸೋದಿಲ್ವೋ, ಉದಾಸೀನ ಮಾಡ್ತಾರೋ ಅವರನ್ನು ಪರಿಗಣಿಸೋದು ನಿಜವಾದ ಸ್ನೇಹ. ಚಿಕ್ಕ ವಯಸ್ಸಿನಲ್ಲಿ ಈ ಸೇವೆಯನ್ನು ನೀವು ಮೈಗೂಡಿಸ್ಕೊಳ್ಳಿ. ಇದರಿಂದ ಭಾರತೀಯ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಹಿರಿಮೆಯನ್ನು ಮುಂದುವರಿಸಿಕೊಂಡು ಹೋಗುವ ರೂವಾರಿಗಳಾಗಿ. ಜನವರಿ 27-28ರಂದು ನಡೆಯಲಿರುವ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇವರ ಜಾತ್ರೋತ್ಸವಕ್ಕೆ ಗೊನೆ ಕಡಿಯುವ ಕಾರ್ಯಕ್ರಮ ಮಂಗಳವಾರ ನಡೆಯಿತು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಾರಾಯಣ ಕೆ ಕಡ್ಕ, ಸದಸ್ಯರಾದ ಕುಸುಮಾದ್ರ ಏಟಿ, DS ಗಿರೀಶ್, ನವೀನ್ ಕುಮಾರ್ ಕುತ್ಪಾಜೆ, ಲತಾ ಪ್ರಕಾಶ್, ಜಯಕೃಷ್ಣ ಬೆಟ್ಟ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜನಾರ್ದನಗೌಡ ಸೂಂತೋಡು, ಜಾತ್ರೋತ್ಸವ ಸಮಿತಿಯ ಪದಾಧಿಕಾರಿಗಳಾದ NA ರಾಮಚಂದ್ರ, DS ಶೇಷಪ್ಪ, ಚೆನ್ನಪ್ಪ ಪೂಜಾರಿ, ಪ್ರಕಾಶ್ ಹೆಗ್ಡೆ, ಸೇವಾ ಸಮಿತಿ ಸಂಚಾಲಕ BL ಶಿವರಾಮ, ಕಚೇರಿ ಸಿಬ್ಬಂದಿ ದೇವಿ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಮರ್ಕಂಜದ ಪುರಮನೆಯಲ್ಲಿ ಧರ್ಮ ದೈವಗಳ ಹಾಗೂ ಉಪದೈವಗಳ ನಡಾವಳಿ ಕಾರ್ಯಕ್ರಮ ನಡೆಯಿತು. ಕುಟುಂಬಸ್ಥರು, ಬಂಧುಗಳು ಹಾಗೂ ಊರವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮೊಗ್ರ ಕನ್ನಡ ದೇವತೆ ಯಾನೆ ಪುರುಷ ದೇವಸ್ಥಾನದ ವಾರ್ಷಿಕ ಜಾತ್ರಾ ಕಾರ್ಯಕ್ರಮ ನಡೆಯಿತು. ಸೋಮವಾರ ಮಧ್ಯಾಹ್ನ ಮೊಗ್ರ ದೊಡ್ಡ ಮನೆಯಲ್ಲಿ ಶ್ರೀ ದೇವರಿಗೆ ಸಮಾರಾಧನೆ ನಡೆದ ಬಳಿಕ ರಾತ್ರಿ ಮಲ್ಕಜೆ ಮಾಳಿಗೆಯಿಂದ ಭಂಡಾರ ಬಂದು ಮಂಗಳವಾರ ಬೆಳಿಗ್ಗೆ ಉಲ್ಲಾಕುಲು ಕುಮಾರ ದೈವದ ನೇಮ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮೊಗ್ರ ಉದಯ್ ಕುಮಾರ್, ಸತ್ಯನಾರಾಯಣ ಮೊಗ್ರ, ಕಾರ್ಯನಿರ್ವಹಣಾ ಮುಕ್ತೇಶ್ವರ ಕಮಿಲ ಹರಿಯಪ್ಪಗೌಡ, ಪ್ರಮುಖರಾದ ದೊಡ್ಡಣ್ಣಗೌಡ ಚಿಕ್ಕಮುಳ್ಳಿ, ಉಮೇಶ ಮಕ್ಕಿ, ಚಿಕ್ಕಮುಳ್ಳಿ ಕಾರ್ಯಪ್ಪ, ಬಳ್ಳಕ್ಕ ಕೇಶವಗೌಡ, ಬಾಲಕೃಷ್ಣಗೌಡ ಚಿಕ್ಕಮುಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ದೆಹಲಿಯ ಭಾರತೀಯ ಅಧ್ಯಯನಗಳ ಅಮೆರಿಕ ಸಂಸ್ಥೆಯ ನಿರ್ದೇಶಕರಾಗಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅಮೆರಿಕದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡಲು ಅಮೆರಿಕಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ವಾಷಿಂಗ್ಟನ್ನಲ್ಲಿರುವ ಪ್ರಖ್ಯಾತ ಸ್ಮಿತ್ಸೋನಿಯನ್ ವಸ್ತು ಸಂಗ್ರಹಾಲಯ, ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಮತ್ತು ನ್ಯೂಯಾರ್ಕ್ ಸ್ಟೇಟ್ ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯ ಭಾಷೆಗಳ ಸೃಜನಶೀಲತೆ, ಉಳಿವು ಮತ್ತು ಬೆಳವಣಿಗೆಗಳ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಅಲ್ಲದೆ ಭಾರತೀಯ ಬಹು ಸಂಸ್ಕೃತಿಗಳ ವಿಶಿಷ್ಟತೆಗಳ ಬಗೆಗೂ ಚರ್ಚೆ ನಡೆಸಲಿದ್ದಾರೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಳ್ಯ ವಲಯದ ವತಿಯಿಂದ ಯೋಜನಾ ಕಚೇರಿಯಲ್ಲಿ ಉಚಿತ ಹೊಲಿಗೆ ತರಬೇತಿಯನ್ನು ಕೇರ್ಪಳ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಶ್ರೀ ಲೀಲಾವತಿಯವರು ಉದ್ಘಾಟಿಸಿದರು. ಯೋಜನೆ ಕೇವಲ ಸಾಲ ಉಳಿತಾಯಕ್ಕೆ ಸೀಮಿತಗೊಳ್ಳದೆ ಸಮುದಾಯ ಕಾರ್ಯಕ್ರಮ ಹಾಗೂ ಸ್ವ ಉದ್ಯೋಗಕ್ಕೆ ಪೂರಕವಾಗಿ ಉಚಿತ ಹೊಲಿಗೆ ತರಬೇತಿಯನ್ನು ನಡೆಸುತ್ತಿದ್ದೇವೆ. ಈ ತರಬೇತಿಯಿಂದ ಎಲ್ಲರೂ ಯಶಸ್ವಿಯಾಗಲೆಂದು ಯೋಜನಾಧಿಕಾರಿ ಯುವರಾಜ್ ಜೈನ್ ಹೇಳಿದರು. ಜಿಲ್ಲಾ ಪ್ರಬಂಧಕರಾದ ಕುಶಾಲಪ್ಪ ಮಾತನಾಡಿ, ಮದ್ಯವರ್ಜನ ಶಿಬಿರಕ್ಕೆ ಸೇರಿ ಮದ್ಯಪಾನ ಬಿಟ್ಟ ಸದಸ್ಯರ ಮನೆಯವರಿಗೆ ಪ್ರಥಮವಾಗಿ ಈ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಇದರ ಪ್ರಯೋಜನ ಪಡೆದ ಸ್ವ ಉದ್ಯೋಗ ಮಾಡಿರಿ ಎಂದು ಶುಭ ಹಾರೈಸಿದರು. ಶಿಬಿರದಲ್ಲಿ 30 ಜನ ಸದಸ್ಯರು ಭಾಗವಹಿಸಿದರು. ವಾರ್ತಾ ಮತ್ತು ಹಜ್ ಸಚಿವರಾದ ರೋಷನ್ ಬೇಗ್ ಅವರು ಇತಿಹಾಸ ಪ್ರಸಿದ್ಧ ಪೇರಡ್ಕ ವಲಿಯುಲ್ಲಾಯಿ ದರ್ಗಾ ಶರೀಫ್ಗೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಜಕಾರಿಯಾ ದಾರಿಮಿ, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಕೆಪಿ ಅಹಮದ್ ಹಾಜಿ, ಕೆಎಂ ಮುಸ್ತಾಫಾ, ಟಿಎಂ ಲತೀಫ್, ಅಬ್ದುಲ್ ಖಾದರ್ ಮಟ್ಟಂಗರ್, ಮೊಹಮ್ಮದ್ ಕುಂಜಿ ತೆಕ್ಕಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅವರು ಸಂಪಾಜೆಯ ಪೇರಡ್ಕ ರಸ್ತೆ ಮತ್ತು ಸೇತುವೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ತ್ವರಿತ ಕಾಮಗಾರಿಗೆ ಕೆಲಸವನ್ನು ಶ್ಲಾಘಿಸಿದರು. ರಾಜ್ಯ ತಾಂತ್ರಿಕ ನಿರ್ದೇಶನಾಲಯ ಹಾಗೂ ಕೆವಿಜಿ ಪಾಲಿಟೆಕ್ನಿಕ್ ಕಾಲೇಜಿನ ಸಹಯೋಗದಲ್ಲಿ ತೊಡಿಕಾನದಲ್ಲಿ ನಡೆದ ಎನ್ಎಸ್ಎಸ್ ಶಿಬಿರ ಮಂಗಳವಾರ ಸಮಾರೋಪಗೊಂಡಿತು. ಎಒಎಲ್ಇ ಕಾರ್ಯದರ್ಶಿ ಹೇಮಲತಾ ಕುರುಂಜಿ ಅಧ್ಯಕ್ಷತೆ ವಹಿಸಿದ್ದರು. ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ಯೋಜನಾಧಿಕಾರಿ ಉಮಾಪತಿ, ಕೆವಿಜಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಎನ್ಆರ್ ಗಣೇಶ್, ನಿವೃತ್ತ ಎಸಿಪಿ ಎಜಿ ವೆಂಕಟರಮಣ, ಗ್ರಾಮ ಪಂಚಾಯತ್ ಸದಸ್ಯ ಕರುಣಾಕರ ಅಡ್ಯಾಡ್ಕ, ತೊಡಿಕಾನ ಶಾಲಾ ಮುಖ್ಯ ಶಿಕ್ಷಕಿ ಪುಷ್ಪಾವತಿ, ಬಾಲಕೃಷ್ಣ ಬೊಳ್ಳೂರು, ಶಿಬಿರಾಧಿಕಾರಿಗಳಾದ ಜಕಣಾಚಾರಿ, ರಾಮಪ್ರಸಾದ್, ವರುಣ್ ಕುಮಾರ್, ಘಟಕ ನಾಯಕರಾದ ಅತುಲ್ ಶೆಟ್ಟಿ, ಕುಮಾರಿ ಪ್ರಿಯಾಂಕಾ, ಕುಮಾರಿ ದಿವ್ಯಶ್ರೀ ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಶಿಬಿರ ನಡೆಸಲು ಸರ್ವ ರೀತಿಯಲ್ಲಿ ಸಹಕಾರ ನೀಡಿದ ಕೆ ಚಂದ್ರಕಲಾ ಕೊತ್ತಮಟ್ಟೆ, ಉಮಾಪತಿ ಹಾಗೂ ಹಲವರನ್ನು ಗೌರವಿಸಲಾಯಿತು. ಶಿಬಿರವನ್ನು ಸಂಘಟಿಸಿದ ಚಂದ್ರಶೇಖರ್ ಬಿಳ್ನೆಲೆಯವರನ್ನು ಸನ್ಮಾನಿಸಲಾಯಿತು. ಶಿಬಿರಾಧಿಕಾರಿ ಚಂದ್ರಶೇಖರ ಬಿಲ್ನೆಲೆ ಶಿಬಿರದಲ್ಲಿ ನಡೆದ ಚಟುವಟಿಕೆಗಳನ್ನು ವಿವರಿಸಿದರು. ಮನೋಜ್, ಅರುಣ್, ಸೌಮ್ಯ ಸಹಕರಿಸಿದರು. ಚೆಂಬು ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಊರುಬೈಲು ಇದರ ಸುವರ್ಣ ಮಹೋತ್ಸವ ಆಚರಣೆ ಪ್ರಯುಕ್ತ ಸಾರ್ವಜನಿಕ ಕ್ರೀಡಾಕೂಟ ಶಾಲಾ ವಟಾರದಲ್ಲಿ ನಡೆಯಿತು. ಕ್ರೀಡಾಕೂಟವನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ ಅಡ್ಕಾರ್ ನೆರವೇರಿಸಿದರು. ಎಸ್ಡಿಎಂಸಿ ಅಧ್ಯಕ್ಷ ಮಾಧವಯನ್ನಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕುಸುಮ ಯೋಗೇಶ್ವರ್, ಅನಂತ ಎನ್ಸಿ, ಶ್ರೀಮತಿ ಲಲಿತಾ ಶಿವರಾಮ, ವಾಸುದೇವ್ ನಿಡಿಂಜಿ, ಪ್ರಶಾಂತ್ ಊರುಬೈಲು, ಕುಶಾಲಪ್ಪ, ಹರಿಪ್ರಸಾದ್ ನಿಡಿಂಜಿ ಮೊದಲಾದವರಿದ್ದರು. ಅಮರಪಡ್ನೂರು ಗ್ರಾಮದ ಶ್ರೇಣಿ ದೊಡ್ಡಮನೆ ದುಗ್ಗಣ್ಣಗೌಡರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು. ಇವರಿಗೆ 87 ವರ್ಷ ವಯಸ್ಸಾಗಿತ್ತು. ಮೃತರ ಪತ್ನಿ ಚೋಮಕ್ಕ, ಪುತ್ರರಾದ ಪುರುಷೋತ್ತಮ ಡಿಕೆ, ದಾಮೋದರ ಡಿಕೆ, ಸುರೇಶ ಡಿಕೆ, ಪುತ್ರಿಯರಾದ ಮೀನಾಕ್ಷಿ, ಕುಸುಮವತಿ ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಇವರು ಮಾಜಿ ಸೈನಿಕರಾಗಿದ್ದರು. ಸಂಪಾಜೆ ಗ್ರಾಮದ ಕಳಮೆ ದಾಮೋದರರು ಮಂಗಳವಾರ ಮಧ್ಯಾಹ್ನ ನಿಧನರಾದರು. ಇವರಿಗೆ 52 ವರ್ಷ ವಯಸ್ಸಾಗಿತ್ತು. ಇವರಿಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಮಂಗಳವಾರ ಪುತ್ತೂರಿಗೆ ಕರೆದೊಯ್ಯುವ ಸಂದರ್ಭದಲ್ಲಿ ದಾರಿ ಮಧ್ಯೆ ಕೊನೆಯುಸಿರೆಳೆದರು. ಮೃತರು ಅರಂತೋಡು ಬಿಎಸ್ಎನ್ಎಲ್ನಲ್ಲಿ ಉದ್ಯೋಗಿಯಾಗಿದ್ದರು. ಪತ್ನಿ ಹಾಗೂ ಪುತ್ರಿಯರನ್ನು ಅಗಲಿದ್ದಾರೆ. ಬಳ್ಪ ಗ್ರಾಮದ ಅಗೋಳಿಬೈಲು ಮನೆಯ ಶಿವಪ್ಪ ಗೌಡರ ಪತ್ನಿ ನೀಲಾವತಿ ಎಂಬವರು ಡಿಸೆಂಬರ್ 16ರಂದು ಕಾಣೆಯಾಗಿದ್ದಾರೆ. ಅವರ ಪತಿ ಶಿವಪ್ಪ ಗೌಡರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಹೋರಾಟ ಮುಂದುವರಿಕೆ. ಜನಪ್ರತಿನಿಧಿಗಳ ಅಧಿಕಾರಿಗಳ ಧೋರಣೆಗೆ ಹೋರಾಟಗಾರರ ಅಸಮಾಧಾನ. ಸಂಪುಟ ಉಪಸಮಿತಿ ಬಾಧಿತ ಗ್ರಾಮಗಳಿಗೆ ಬರಲು ಆಗ್ರಹ. ಕಸ್ತೂರಿ ರಂಗನ್ ವರದಿ ವಿರೋಧಿ ನಿರ್ಣಯಕ್ಕೆ ವಿಶೇಷ ಗ್ರಾಮ ಸಭೆ. ಸುಳ್ಯದಲ್ಲಿ ನಡೆಯಿತು ಸಮಾಲೋಚನಾ ಸಭೆ. ವರದಿ ತಿರಸ್ಕಾರಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳ ಬೆಂಬಲ. ಗ್ಯಾಸ್ ಗ್ರಾಹಕರ ನೇರ ಸಂವಾದ ಕಾರ್ಯಕ್ರಮ. ಅಸಮರ್ಪಕ ಪೂರೈಕೆಗೆ ಬಳಕೆದಾರರಿಂದ ವ್ಯಾಪಕ ಆಕ್ರೋಶ. ಸಹಾಯಧನ ಪಡೆಯುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ. ಬಿಎಂಎಸ್ ಸಂಯೋಜಿತ ರಿಕ್ಷಾ ಚಾಲಕರ ಸಂಘದ ಮಹಾಸಭೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಪ್ರಾಮಾಣಿಕ ಚಾಲಕರಿಗೆ ಗೌರವಾರ್ಪಣೆ. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.